Welcome to all. See, in this session, let us consider another example on relations. ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಸೊ ಲೆಟ್ ಅಸ್ ರೀಡ್ ದ ಎಕ್ಸಾಂಪಲ್. ರಿಲೇಷನ್ ಆರ್ ಇನ್ ದ ಸೆಟ್ ಎ. ನೋಡಿ ಮತ್ತೆ ಇಲ್ಲಿ ಎ ಸೆಟ್ 1 2 3 4 5 6 ಅಂತ ಕೊಟ್ಟಿದ್ದಾರೆ. ಡಿಫೈನ್ಡ್ ಆ್ಯಸ್ R equals xy such that y is divisible by x. ನೋಡಿ ಈ ರಿಲೇಷನನ್ನು ನಾವು ಅಬ್ಸರ್ವ್ ಮಾಡಬೇಕು. y is divisible by x. So we have to verify whether this relation is reflexive, symmetric, transitive or not. So verify whether the relation R in the set A equals 1 2 3 4 5 6 defined as R is equal to x comma y such that y is divisible by x is reflexive, symmetric, transitive or not. ಇದು ಕ್ವಶನ್. ಸೊ ಇದನ್ನು ರಿಫ್ಲೆಕ್ಸಿವ್ ಇದೆಯಾ, ಟ್ರಾನ್ಸಿಟಿವ್ ಇದೆಯಾ ಅಥವಾ ಸಿಮೆಟ್ರಿಕ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಲೆಟ್ ಅಸ್ ನೋಡಿ ಕೊಟ್ಟಿರ್ತಕ್ಕಂಥ ಸೆಟ್ 1 2 3 4 5 6. relation is given as x comma y such that y is ಇದು ಪ್ರಾಬ್ಲಮ್ನಲ್ಲಿದೆ. ಸೊ ಇದನ್ನು ನೀವೇನು ವರಿ ಮಾಡೋದು ಬೇಕಾಗಿಲ್ಲ. ನೋಡಿ ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಇದೆ. ಇಲ್ಲಿ ನಾವು ನೋಟ್ ಮಾಡ್ಕೋಬೇಕು. ನೋಡಿ ಎ ಸೆಟ್ 1 2 3 4 5 6 ಅಂತ ಇದೆ, ಫೈನೈಟ್ ಸೆಟ್ ಇದೆ. ಹಾಗಾದರೆ ನನಗೆ ಎ ಕ್ರಾಸ್ ಎ ಬರೆಯೋ ಅವಶ್ಯಕತೆ ಏನಿಲ್ಲ. ನೋಡಿ ಎ ಕ್ರಾಸ್ ಎ ನಾವು ಬರೆದಿದ್ದೆ ಆದರೆ ಅದರಲ್ಲಿ ನಮ್ಗೆ ಒಟ್ಟು ಎಷ್ಟು ಆರ್ಡರ್ ಪೇರ್ಸ್ ಇರ್ತದೆ? 36 ಆರ್ಡರ್ ಪೇರ್ಸ್ ಇರುತ್ತೆ. ನಾವು 36 ಆರ್ಡರ್ ಪೇರ್ಸಲ್ಲಿ ಯಾವ ಆರ್ಡರ್ಡ್ ಪೇರ್ಗಳು, ನೋಡಿ ಈ ಪ್ರಾಪರ್ಟಿ, ಯಾವ ಪ್ರಾಪರ್ಟಿ? ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಇದೆ. ಅಬ್ಸರ್ವ್ ಮಾಡಿ. ಅಂದರೆ ಸೆಕೆಂಡ್ ಎಲಿಮೆಂಟ್ ವೈ ಅದು ಮೊದಲನೇ ಎಲಿಮೆಂಟ್ ಎಕ್ಸಿಂದ ಡಿವೈಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಈ ಪ್ರಾಪರ್ಟಿಯನ್ನು ಫಾಲೋ ಮಾಡ್ತಕ್ಕಂಥ ಪೇರ್ಸನ್ನಷ್ಟೇ ನಮ್ಮ ರಿಲೇಷನಲ್ಲಿ ಬರೀಬೇಕು. ಸೊ ಏನಿದೆ ನೋಡೋಣ. ಎಕ್ಸ್ ಕಾಮ ವೈ ಸಚ್ ದಾಟ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಸೊ ಈ ಥರ ಇರ್ತಕ್ಕಂಥ ಪೇರ್ಸ್ ಯಾವುವು ನೋಡೋಣ. ಫಸ್ಟ್ ಬರೆಯೋಣ. ಸೊ 1 2 3 4 5 6 ಇತ್ತು ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ನೋಡಿ 1 1 ನೋಡಿ, ಅವಾಗ ಸೆಕೆಂಡ್ ಎಲಿಮೆಂಟ್ 1 ಇದೆ, ಫಸ್ಟ್ ಎಲಿಮೆಂಟ್ ಕೂಡ 1 ಇರುತ್ತೆ. ಸೊ 1 ಈಸ್ ಡಿವಿಸಿಬಲ್ ಬೈ 1 ಇದು ಬರುತ್ತೆ. ದೆನ್ ಓಕೆ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಸೆಕೆಂಡ್ ಎಲಿಮೆಂಟ್ ಈಸ್ ಡಿವಿಸಿಬಲ್ ಬೈ ಫಸ್ಟ್ ಎಲಿಮೆಂಟ್ ಅಂತಲೂ ಅರ್ಥ ಮಾಡ್ಕೋಬೋದು. ಇಲ್ಲ ಫಸ್ಟ್ ಎಲಿಮೆಂಟ್ ಡಿವೈಡ್ಸ್ ಸೆಕೆಂಡ್ ಎಲಿಮೆಂಟ್, ನಾವು ಹಾಗೂ ಅರ್ಥ ಮಾಡ್ಕೋಬೋದು. ನೋಡಿ ಎಕ್ಸ್ ಡಿವೈಡ್ಸ್ ವೈ ಆರ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್, ಎಲ್ಲ ಒಂದೇ. ಸೊ ಇಲ್ಲಿ ನೋಡಿ 1 ಡಿವೈಡ್ಸ್ 1. ಅದೇ ಥರ ನಾನು ನೆಕ್ಸ್ಟು 1 2 ಅಂತಲೂ ಬರೀಬೋದು. 1 ಡಿವೈಡ್ಸ್ 2 ಅಥವಾ 2 ಈಸ್ ಡಿವಿಸಿಬಲ್ ಬೈ 1. 1 2s are 2, ಸೊ ರಿಮೈಂಡರ್ 0 ಬರುತ್ತೆ. ಸೊ ಅದೇ ಥರ 1 ಡಿವೈಡ್ಸ್ 3 ಅದು ಬರೀಬೋದು, 1 3. ಅದೇ ಥರ ನೆಕ್ಸ್ಟ್ ನಾನು 1 4ನೂ ಬರೀಬೋದು. 1 ಡಿವೈಡ್ಸ್ 5, 1 ಡಿವೈಡ್ಸ್ ನೋಡಿ 6 ಇದು ಕೂಡ ಬರುತ್ತೆ. ಸೊ 1 ಡಿವೈಡ್ಸ್ 1, 1 ಡಿವೈಡ್ಸ್ 2, 1 ಡಿವೈಡ್ಸ್ 3, 1 ಡಿವೈಡ್ಸ್ 4, 1 ಡಿವೈಡ್ಸ್ 5, 1 ಡಿವೈಡ್ಸ್ 6 ಇದಿಷ್ಟು ನನಗೆ ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಸೊ ಸಪೋಸ್ ನಾನು ಏನಾದರೂ ಈಗ 2 ಇಂದ ಬಿಗಿನ್ ಮಾಡೋದಾದರೆ 2 ಜೊತೆ ನೀವು ಯಾವ ಎಲಿಮೆಂಟನ್ನು ಬರೀತೀರಿ ಅಂದರೆ ನೀವು ಬರೀತಕ್ಕಂಥ ಎಲಿಮೆಂಟು 2ರಿಂದ ಡಿವೈಡ್ ಆಗ್ತಾ ಇರಬೇಕು. ಅದನ್ನೇ ನಾವು ಹೇಳಿದ್ರು ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ. ಅಂದರೆ ಸೊ 2 ಡಿವೈಡ್ಸ್ 2, ಓಕೆ 2 ಡಿವೈಡ್ಸ್ 2 ಆಯಿತು. ದೆನ್ 2 ಡಿವೈಡ್ಸ್ 4 ನೋಡಿ 2 2 4 ಶೇಷ 0 ಬರುತ್ತೆ. ನೆಕ್ಸ್ಟ್ 2 ಡಿವೈಡ್ಸ್ 6, ಓಕೆ. ನೆಕ್ಸ್ಟ್ ಹಾಗೆ ನಮಗೆ 3 ಇಂದ ಮಾಡಿದ್ರೆ 3 ಡಿವೈಡ್ಸ್ 3 ಬರುತ್ತೆ. ನೆಕ್ಸ್ಟ್ 3 ಡಿವೈಡ್ಸ್ 6 ಬರುತ್ತೆ. ನೋಡಿ 3 ಡಿವೈಡ್ಸ್ 6 ಬರುತ್ತೆ. ದೆನ್ ಹಾಗೆ ಕಂಟಿನ್ಯೂ ಮಾಡೋಣ. 4 ಫಿಕ್ಸ್ ಮಾಡಿದರೆ 4 ಡಿವೈಡ್ಸ್ 4 ಬರುತ್ತೆ, ಅಷ್ಟೇ ಬರೋದು. ದೆನ್ ಸೊ ನಾವು 5ಅನ್ನು ನೋಡಿದ್ರೆ 5 ಡಿವೈಡ್ಸ್ 5 ಬರುತ್ತೆ. ದೆನ್ ಇನ್ನೊಂದು ಆಪ್ಷನ್ ಬರುತ್ತೆ 6 ಡಿವೈಡ್ಸ್ 6. ನೋಡಿ ಇಷ್ಟು ನಮ್ಮ
ordered pairs in our relation. Okay, ಸೊ ಇದೆಲ್ಲ ನೋಡ್ಕೊಳ್ಳಿ. y is divisible by x or x divides y. ನೋಡಿ 1 1 1 divides 2, 1 divides 3, 1 divides 4, 1 divides 5, 1 divides 6 ಆಯಿತು. 2 divides 2, ಸೊ 2 1s are 2, 2 divides 4, 2 2s are 4 ಬರುತ್ತೆ. 2 divides 6, then 3 divides 3 ಬರುತ್ತೆ. 3 divides 6, divides means remainder should be 0. 4 divides 4, 5 divides 5, 6 divides 6. ಸೊ ಇನ್ನೊಂದು ಸಾರಿ ಈ ಪೇರ್ಗಳನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀತೀನಿ, ಯಾಕಂದರೆ ಇದು ನಿಮಗೆ ಪ್ರಾಪರ್ಟಿ ಚೆಕ್ ಮಾಡೋಕ್ಕೆ ಬೇಕು. ಓಕೆ, ಯಾವ್ಯಾವ ಪೇರ್ಸ್ ಬರ್ತೀವಿ ಇನ್ನೊಂದು ಸರಿ ಬರೆಯೋಣ. 1 1 1 2 1 3 1 4 1 5 1 6 2 2 2 4 2 6 3 3 3 6 ಬಂತು ನೋಡಿ. 4 divides 4, ಆಮೇಲೆ ನೆಕ್ಸ್ಟು 5 divides 5, 6 divides 6. ಓಕೆ, ಒಟ್ಟು 14 ಪೇರ್ಸು ನಮ್ಮ ಪ್ರಾಪರ್ಟಿಯನ್ನು ಫಾಲೋ ಮಾಡುತ್ತೆ. ಸೊ ಈ ಪೇರ್ಸ್ಗಳನ್ನು ನೀವು ಆಧಾರವಾಗಿ ಇಟ್ಕೊಳ್ಳಿ. ಈಗ ರಿಫ್ಲೆಕ್ಸಿವ, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು. ನೋಡಿ, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಚೆಕ್ ಮಾಡೋಣ. ಸೊ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಏನು ಹೇಳುತ್ತೆ, ಆ ಎಲಿಮೆಂಟ್ ಅದೇ ಎಲಿಮೆಂಟಿಗೆ ರಿಲೇಟ್ ಆಗಿರಬೇಕು. ನೋಡಿ, ಇಲ್ಲಿ ಇದೆಯಾ ನಮಗೆ 1 1 ಇದೆ, ಆಗಲೇ ನಾನು ಹೇಳಿದೆ 1 divides 1. ನೋಡಿ 2 2 ಇದೆ, 3 3 ಇದೆ, 4 4 ಇದೆ, 5 5 ಇದೆ, 6 6 ಇದೆ. ಸೊ ಹಾಗಾದರೆ ನನಗೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಓಡಿಸ್ಕೊಂಡು ಆಗುತ್ತೆ. ಸೊ ಇನ್ ದಿಸ್ ವಿ ಫೈಂಡ್ ದಟ್ 1 1 2 2 3 4 4 5 5 6 6 belongs to R. Therefore it is reflexive ಅಂತ ಬರೀಬೇಕು ನಾವು. Therefore R is reflexive. Therefore R is reflexive. ಅಲ್ಲಿಗೆ ನಮಗೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ ವೆರಿಫೈ ಆಯಿತು. ಸೆಕೆಂಡ್ ಪ್ರಾಪರ್ಟಿಗೆ ಹೋಗೋಣ, ಸಿಮೆಟ್ರಿಕ್ ಅಂತ. ನೋಡಿ, ಸಿಮೆಟ್ರಿಕ್ ಪ್ರಾಪರ್ಟಿ. ಸೊ ನಾವು ಯಾವುದಾದ್ರೂ ಪೇರನ್ನು ತಗೊಳ್ಬೋದು. ಸೊ ಐ ವಿಲ್ ಸೆಲೆಕ್ಟ್ ಎನಿ ಒನ್ ಪೇರ್, ಸೇ 1 6 ಅಂತ ಇದೆಯಪ್ಪ ನಮ್ಮ ರಿಲೇಷನಲ್ಲಿ ಇದೆ. ನೋಡಿ, ಇಲ್ಲಿ 1 6 ಇದೆ. ಬಟ್ 1 6 ಅಂತಂದರೆ ನೋಡಿ, 1 6 ಬಿಲಾಂಗ್ಸ್ ಟು R ಮೀನ್ಸ್ 1 divides 6 ಅಂತ. 1 divides 6, ಬಟ್ ದಟ್ ಡಸಂಟ್ ಮೀನ್ ದಟ್ 6 divides 1. ನೋಡಿ, ಅದು ಅರ್ಥ ಇಲ್ಲಿ. ಬಟ್ ವಿ ಡೋಂಟ್ ಹ್ಯಾವ್ 6 1. ನೋಡಿ, ನಮಗೆ 6 1 ಇಲ್ಲ. 6 1 ಡಸ್ ನಾಟ್ ಬಿಲಾಂಗ್ಸ್ ಟು R. ಹಾಗಾದ್ರೆ ನಮ್ಮ ತೀರ್ಮಾನ ಏನಾಗಿರಬೇಕು? ಸೊ ನೀವು ಯಾವುದೇ ಒಂದು ಪೇರನ್ನು ತಗೊಳ್ಬೋದು. ದೇರ್ಫೋರ್ R ಈಸ್ ನಾಟ್ ಸಿಮೆಟ್ರಿಕ್. R ಈಸ್ ನಾಟ್ ಸಿಮೆಟ್ರಿಕ್. ಸೊ ಲಾಸ್ಟ್ ಪ್ರಾಪರ್ಟಿಗೆ ಬರೋಣ, ಟ್ರಾನ್ಸಿಟಿವ್ ಪ್ರಾಪರ್ಟಿ. ನೋಡಿ, ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸೊ ಟ್ರಾನ್ಸಿಟಿವ್ ಆಗಬೇಕು ಅಂತಂದರೆ ಸೊ ನಾವು ಆ ಥರ ಪೇರ್ಗಳು ಇದಾವ, ಎ ಬಿ ಮತ್ತು ಬಿ ಸಿ ಇದ್ದರೆ ಎ ಸಿ ಅಂತ ಇರಬೇಕು. ಸೊ ಲೆಟ್ ಅಸ್ ಸರ್ಚ್ ದೋಸ್ ಪೇರ್ಸ್. ಸೊ ಟ್ರಾನ್ಸಿಟಿವ್, ನೋಡಿ ನಮಗೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ, ಎ ಬಿ ಥರ ಪೇರು ಬಿ ಸಿ ಥರ ಪೇರ್ ಇದ್ದರೆ ಎ ಸಿ ಬಿಲಾಂಗ್ಸ್ ಟು ಆರ್ ಇದ್ದರೆ ನಮಗೆ ಅದೇನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಇಲ್ಲ ಅಂತಂದರೆ ಎ ಬಿ ಬಿ ಸಿ ಪೇರ್ ಇದ್ದು ಎ ಸಿ ಪೇರ್ ಇಲ್ಲದೇ ಇರ್ತಕ್ಕಂಥ ಒಂದು ಪೇರ್ ಇದ್ದರೂ ಕೂಡ ದಟ್ ವಿಲ್ ನಾಟ್ ಬಿ ಟ್ರಾನ್ಸಿಟಿವ್. ಓಕೆ, ಸೊ ಒಂದು ಪೇರನ್ನು ತಗೊಳ್ಳೋಣ. ಸೇ 1 6 ಬಿಲಾಂಗ್ಸ್ ಟು ಆರ್. ಸೊ ನಾನು 1 6 ಸೆಲೆಕ್ಟ್ ಮಾಡಿದ್ದೀನಿ. ಹಾಗಾದರೆ 6ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಇನ್ನೊಂದು ಪೇರನ್ನು ತೊಗೊತೀನಿ. 1 6 ಬಿಲಾಂಗ್ಸ್ ಟು ಆರ್, 6 6 ಬಿಲಾಂಗ್ಸ್ ಟು ಆರ್.
ಇಂಪ್ಲಾಯ್ಸ್ ಫಸ್ಟ್ ಲಾಸ್ಟ್ ನೋಡಿ 1 6 ಬಿಲಾಂಗ್ಸ್ ಟು ಆರ್. ನೋಡಿ ಇದು ಒಂದು ಸೆಟ್ ನೀವು ಈ ಥರ ತೊಗೊಂಡ್ರೆ ಈ ಥರ ಮಾಡ್ಬೋದು. 1 6 ತೊಗೊಂಡಿದ್ದೀನಿ, ದೆನ್ 6ಇಂದ ಬಿಗಿನ್ ಆಗ್ತಕ್ಕಂಥ ಪೇರ್ ಇದೆ, ದೇರ್ಫೋರ್ 1 6 ಬಿಲಾಂಗ್ಸ್ ಟು ಆರ್. ಸೊ ನಾವು ಈಸಿಲಿ ನಾವು ಬರಿಬೋದು, ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಓಕೆ, ಸೊ ಇದೇ ಪೇರ್ ನೀವು ಬರೀಬೇಕು ಅಂತ ಇಲ್ಲ. ಸೊ ಲೆಟ್ ಮೀ ಟೇಕ್, ಈಗ ಸಪೋಸ್ ನಾವು ನೋಡಿ ಇನ್ನೊಂದು ಪೇರನ್ನು ತಗೊಳ್ಳೋಣ. ಸೇ 2, 6 ಇದೆ ನಮ್ಮ ಹತ್ರ, ಅಂದರೆ 2 / 6 ಅಂಡ್ 6 / 6 ಇಂಪ್ಲಾಯ್ಸ್ ನೋಡಿ 2 6 ಬಿಲಾಂಗ್ಸ್ ಟು ಆರ್. ಸೊ ನಮ್ಮ ಹತ್ರ 2 6 ಇದೆ ನೋಡಿ, 2 / 6. ಸೊ 2 / 6 / 6 ಆದರೆ 2 / 6 ಇಸ್ ಟ್ರೂ. ಸೊ ಇದು ಎಲ್ಲ ಪೇರ್ಸ್ಗಳು ನಮಗೆ ಓಡಿಸ್ಬಿಟ್ಟಾಗುತ್ತೆ. ಸೊ ಯು ಕ್ಯಾನ್ ರೈಟ್ ಎನಿ ಒನ್ ಪೇರ್. ಸೊ ಹಾಗಾಗಿ ಸೊ ನಾವು ಇದನ್ನ ಏನಂತ ಬರೀಬೋದಾಗಾದ್ರೆ ಈಗ ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ಒಟ್ಟಿಗೆ ನಮಗೆ ಈ ರಿಲೇಷನ್ ಏನಾಯಿತು, ಇಲ್ಲಿ ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಎಕ್ಸಾಂಪಲ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್. ನೋಡಿ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಇಟ್ ಈಸ್ ಟ್ರಾನ್ಸಿಟಿವ್. So in this session we have discussed about this problem and we have verified whether it is reflexive, symmetric, transitive. ಈ ಎಕ್ಸಾಂಪಲ್ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಯಿತು. ಸೊ ಸಚ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ ಇನ್ ದ ಎಕ್ಸಾಮಿನೇಷನ್ ಫಾರ್ 3 marks. ಸೊ ಇದನ್ನು ಸೊಲ್ಯೂಷನನ್ನು ನೋಟ್ ಮಾಡ್ಕೊಳ್ಳಿ. ಇನ್ನೂ ಕೆಲವು ಎಕ್ಸಾಂಪಲ್ಸನ್ನು ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ.